ಹಾಯ್ ಫ್ರೆಂಡ್, ಈ ದಿನ ನಿಮಗೆ ಬ್ಲೌಸ್ಗಳಲ್ಲಿ ಯಾವ ರೀತಿ ಬ್ರ್ಯಾಡ್ ನೆಕ್ ಕಟಿಂಗ್ ಬ್ಲೌಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್, ಈ ರೀತಿ 2 ಬ್ಲೌಸ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆಗಳನ್ನು ಒಂದೊಂದಾಗೆ ನೋಡ್ಕೊಳ್ಳಿ. ನೋಡಿ, ಈ ರೀತಿ 2 ಲೈನಿಂಗ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಕೆಳಭಾಗದಲ್ಲಿ ನೋಡಿ ಅರ್ಧ ಇಂಚಿಗೆ ಒಂದು ಲೆವೆಲ್ ಆಗಿ ಒಂದು ಗೆರೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಬ್ಲೌಸ್ ಲೆಂತು ತೊಗೊತಾ ಇದ್ದೀನಿ. ಯಾವ ರೀತಿ ಬ್ಲೌಸ್ ಲೆಂತ್ ತೊಗೋಬೇಕು ಅಂತ ನೋಡಿ ಫ್ರೆಂಡ್. ಇದು 14 ಇಂಚು ಲೆಂತ್ ಇದೆ. ನಾನು 14 ಇಂಚು ಲೆಂತ್ ತೊಗೊಂಡಿದ್ದೀನಿ. ನೋಡಿರಿ, ಮಾರ್ಜಿನ್ನು ಸ್ಟಿಚಿಂಗಿಗೆ ಮಾರ್ಜಿನಿಗೆ ಅರ್ಧ ಇಂಚು ಬಟ್ಟೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ ಈ ರೀತಿ. ಈಗ ನೋಡಿ ಫ್ರೆಂಡ್, ಇದು ಬಕಲ್ 5 ಇಂಚು ಡೌನ್ ತೊಗೊಂಡಿದ್ದೀನಿ. ನೋಡಿದ್ರಲ್ವಾ, ಈ ರೀತಿ 5 ಇಂಚು ಡೌನ್ ತೊಗೊಳ್ಳಿ, ಮಾರ್ಕ್ ಮಾಡಿದ್ದೀನಿ. ನೋಡಿ, ಇವಾಗ ಬ್ಲೌಸ್ ಮೆಜರ್ಮೆಂಟ್ ತೊಗೊಳ್ಳಿ. ಮೆಜರ್ಮೆಂಟ್ ಬಂದುಬಿಟ್ಟು 30 ಇದೆ. ನೋಡಿ, ಇವಾಗ ತೋರಿಸ್ತೀನಿ ಯಾವ ರೀತಿ ತೊಗೊಳೋದು ಅಂತ. ಈ ರೀತಿ ತೊಗೊಳ್ಳಿ. ಬ್ಲೌಸ್ 30 ಇಂಚಸ್ ಇದೆ. ನೋಡಿ, ನಾನೀಗ 30 ತೊಗೊತಾ ಇದ್ದೀನಿ. ನೋಡಿ, 30 ಇಲ್ಲಿ ರೇಟಿಂಗಲ್ಲಿ ಇದು ಮಾಡಿದ್ದೀನಿ. ಪ್ಲಸ್ ಅದಕ್ಕೆ 2 ಇಂಚು ಸೇರಿಸ್ಕೊಳ್ಳಿ. ನೋಡಿ, ನಾನೀಗ 7.5 ಇದೆಯಲ್ಲ, ನಾನಿವಾಗ 8 ಇಂಚು ತೊಗೊಂಡಿದ್ದೀನಿ. ನೋಡಿ, ಮತ್ತು 1 ಇಂಚ್ ಎಕ್ಸ್ಟ್ರಾ ಮತ್ತು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಟೋಟಲಾಗಿ. ನೋಡಿ, ಇವಾಗ ಇಲ್ಲಿ ನೋಡಿ 9.25 ಇಂಚು ತೊಗೊಂಡಿದ್ದೀನಿ. ಚೆಸ್ಟ್ ಬಂದುಬಿಟ್ಟು 9.25 ಬಂದಿದೆ. 8, 9, 9.25 ಸರಿ ಇದೆ. ನೋಡಿ, 3 ಇಂಚು ತೊಗೊತಾ ಇದ್ದೀನಿ. ಇದಕ್ಕೆ ನಾರ್ಮಲ್ ನೆಕ್ ಆದರೆ ನೋಡಿರಿ ನಮಗೆ 2.5 ಆದರೆ ಸಾಕು. ಬ್ರ್ಯಾಡ್ ನೆಕ್ ಬೇಕಾಗಿರೋದ್ರಿಂದ ನಾನು ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. ಈ ಮೆಜರ್ಮೆಂಟಿಗೆ 3 ಇಂಚ್ ತೊಗೊಂಡಿದ್ದೀನಿ. ಆವಾಗ ನಿಮಗೆ ಬ್ರ್ಯಾಡ್ ನೆಕ್ ಕಟಿಂಗು ಬರುತ್ತೆ. ನೋಡಿ, ನೆಕ್ ಡೀಪು ನೋಡಿ, ಇವಾಗ ನೆಕ್ ಡೀಪು ಸುತ್ತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ನೆಕ್ ಡೀಪು ಸುತ್ತ ಮಾರ್ಕ್ ಮಾಡಿದ್ದೀನಲ್ವಾ. ಇವಾಗ ನೋಡಿ, ಇದು ಸುತ್ತ ಮಾರ್ಕಲ್ಲಿ ಗೆರೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಶೇಪ್ ಮಾಡ್ಕೋಬೇಕು. ನೋಡಿ, ಫುಲ್ ಬ್ರ್ಯಾಡ್ ನೆಕ್ ಆಯ್ತಿದ್ದು. ಈಗ ನೋಡಿರಿ, ಬಕಲ್ ಶೇಪ್ ಇದೆ ಅಲ್ವಾ, ಸ್ವಲ್ಪನೇ ಶೇಪ್ ಬರುತ್ತೆ. ನೋಡಿ, ನೀವು ಬ್ರ್ಯಾಡ್ ನೆಕ್ಕು ಜಾಸ್ತಿ ಮಾಡ್ಕೊಂಡಾಗ ಬಕಲ್ ಸೈಡಲ್ಲಿ ಸ್ವಲ್ಪ ಅರ್ಧ ಇಂಚು ಕಮ್ಮಿ ಇವಾಗ ಸೈಡಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಇದೆ ಅಲ್ವಾ, ಅದನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಫುಲ್ಲಾಗಿ ಮೆಜರ್ಮೆಂಟನ್ನು ಪೂರ್ತಿ ನೋಡಿ ಇಲ್ಲಿ ಶೇಪ್ ತಕ್ಕೊತಾ ಇದ್ದೀನಿ. ನೋಡಿದ್ರಲ್ವಾ. ನೋಡಿ, ಬಕಲ್ ಶೇಪ್ ಬಂದುಬಿಟ್ಟು ಎಷ್ಟಿದೆ ಅಂತ ನಾನು ಇದರಲ್ಲಿ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬಕಲಲ್ಲಿ ಈ ರೀತಿ ಶೇಪಲ್ಲಿ ತಕ್ಕೊಳ್ಳಿ. ಕಟ್ ಮಾಡೋ ಇವಾಗ ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡಿಕೊಂಡು ನೋಡಿ, ಈ ರೀತಿ ಟೇಪ್ ಈ ರೀತಿ ಇಟ್ಕೊಂಡು ನೀವು ಅಳತೆ ಮಾಡ್ಕೊಳ್ಳಿ. ಅಳತೆ ಮಾಡ್ಕೊಂಡಾಗ ನೋಡಿ 7.5 ಬಂದಿದೆ. ಓಕೆನಾ? ಬಕಲ್ ಶೇಪು 7.5 ಇದೆ. ಓಕೆ, ಈಗ ನೋಡಿ ಫ್ರೆಂಡ್, ಇದು ಪೂರ್ತಿ ಬ್ಯಾಕು ಮಾರ್ಕಿಂಗ್ ಆಗಿದೆ. ಪ್ರತಿಯೊಂದನ್ನು ನೋಡ್ಕೊಳ್ಳಿ ಕ್ಲೀನಾಗೆ. ನೋಡಿ, ಇವಾಗ ಕಟಿಂಗ್ ಮಾಡ್ತೀನಿ. ನೆಕ್ ಡಿಪ್ ಬಂದುಬಿಟ್ಟು 11 ಇಂಚಿದೆ. ಓಕೆನಾ? ಅದು ಒಂದು ನಾನಲ್ಲಿ ರೇಟಿಂಗಲ್ಲಿ ಮಾರ್ಕ್ ಮಾಡಿಲ್ಲ. ಈಗ ಅದನ್ನು ಸುತ್ತ ತೋರಿಸ್ತೀನಿ. ನೋಡಿ, ಈ ರೀತಿ ಕ್ಲೀನಾಗೆ ಶೇಪ್ ಕಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಶೋಲ್ಡ್ರ್ ಡೌನ್ ಆಗೋಂಥದ್ದು ಯಾವುದು ಪ್ರಾಬ್ಲಮ್ ಇರೋದಿಲ್ಲ. ಯಾಕೆ ಅಂದರೆ ನೀವು ಮೇನಾಗಿ ನೋಡಿ, ಈಗ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟಿದೆ ಅಂತೇಳಿ. 14 ಇಂಚ್ ಲೆಂತು, 11 ಇಂಚು, 11.5 ಇಂಚು ಡೀಪ್ ಇದೆ. ನೋಡಿ, 11.5 ಇದೆ ಡೀಪು. ಓಕೆನಾ? ಫುಲ್ ಡೀಪ್ ಬರುತ್ತೆ. ಈಗ ನೋಡಿ ಫ್ರೆಂಡ್, ಇದು ಬ್ಯಾಕ್ ಎಲ್ಲ ಆಗಿರೋದ್ರಿಂದ ಇವಾಗ ಫ್ರಂಟ್ ಕಟಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ತುಂಬ ಜನ ಕೇಳ್ತಿದ್ರಲ್ವ. ಫ್ರಂಟ್ ಕಟಿಂಗ್ ಭಾರಿ ಡೀಪ್ ನಮಗೆ ಡಿಫ್ರೆನ್ಸ್ ಆಗಿ ಗೊತ್ತಾಗ್ತಾ ಇಲ್ಲ ಅಂತ. ನೋಡಿ, ಇವಾಗ ಬಟ್ಟೆ ಕಲರ್ ಬೇರೆ ಬೇರೆ ಇರೋದ್ರಿಂದ ಕ್ಲೀನಾಗಿ ಯಾವ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಸುತ್ತ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು 30 ಸೈಜ್ ಬ್ಲೌಸು, 34 ಆಯಿತಾ. ಬ್ಲೌಸ್ ಸೈಜ್ ಬಂದುಬಿಟ್ಟು 36 ಚೆಸ್ಟು, 34 ಚೆಸ್ಟು, ವೇಸ್ಟ್ ಬಂದುಬಿಟ್ಟು 30 ಇದೆ. ಓಕೆನಾ? ಈ ರೀತಿ ಲೆವೆಲಾಗಿ ಬಟ್ಟೆ ಇಟ್ಕೊಂಡು ನೋಡಿ, ಇವಾಗ ಕ್ಲೀನಾಗಿ ಲೆವೆಲಾಗೆಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ, ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅರ್ಧ ಇಂಚು, ಇಲ್ಲಿ 1 ಇಂಚ್ ಮೇಲ್ಗಡೆ ನೋಡಿ, ಇಲ್ಲಿ ಅರ್ಧ ಇಂಚ್ ಒಳಗಡೆ ತೊಗೊಂಡಿದ್ದೀನಿ, ಇಲ್ಲೂ ಅರ್ಧ ಇಂಚ್ ಒಳಗಡೆ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅದು ಅರ್ಧ ಇಂಚು ನಮಗೆ ಇದಕ್ಕೋಸ್ಕರ ಬಿಟ್ಕೊಂಡಿದ್ದೀನಿ. ಇನ್ನು ಕೇಳಿ ಮಾರ್ಜಿನಿಗೋಸ್ಕರ ಬಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಅರ್ಧಕ್ಕೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಒಳಗಡೆ ಸ್ಕೇಲು ಹಿಂಗೆ ವಿ ಶೇಪಲ್ಲಿ ಸ್ವಲ್ಪ ತಗೊಂಡು ಅರ್ಧ ಇಂಚಿಗೆ ಒಳಗಡೆ ಮಾಡಿಕೊಂಡು ಅದನ್ನು ಶೇಪ್ ಮಾಡಬೇಕಾಗತ್ತೆ. ಇಲ್ಲೂ ನೋಡಿ, ಅರ್ಧ ಇಂಚು ಗೆರೆ ಹಾಕ್ತಾ ಇದ್ದೀನಲ್ವಾ. ನೋಡಿ, ಕ್ಲಿಯರಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮತ್ತು ಒಂದೊಂದಾಗಿಯೇ ಯಾವುದೇ ರೀತಿ ನೋಡಿ 2 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ಈ ರೀತಿ ಗೆರೆ ಹಾಕ್ಕೊಳ್ಳಿ. ನೋಡಿ, ಇಲ್ಲೂ ಸೈಡು ಗೆರೆ ಹಾಕ್ಕೋಬೇಕು. ಹೀಗೆ ಗೆರೆ ಹಾಕ್ಕೊಳ್ಳಿ ಕ್ಲೀನಾಗೆ. ನೋಡಿ, ಏನು ನಾನು ಗೆರೆ ಹಾಕಿದ್ದೀನಲ್ಲ, ಆ ಮಾರ್ಜಿನಿಗೆ ಕರೆಕ್ಟಾಗಿ ನೀವು ಕಟ್ ಮಾಡಬೇಕಾಗತ್ತೆ. ಯಾವುದೇ ರೀತಿ ಎಕ್ಸ್ಟ್ರಾದಲ್ಲಿ ಇದು ಮಾಡಿಬಿಡ್ರಿ. ನೆಕ್ ಡೀಪ್ ಯಾವ ರೀತಿ ಇದೆಯೋ ಹಳದೆ ಬ್ಲೌಸಲ್ಲಿ ಅದೇ ನೆಕ್ ಡೀಪನ್ನು ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ಜೋಡಿಸಿಟ್ಕೊಳ್ಳಿ. ಜೋಡಿಸಿಟ್ಕೊಂಡು ಹೀಗೆ
ನೋಡಿ ಮಾರ್ಕಿಂಗ್ ಚಾಕ್ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಸುತ್ತ ಇದರಲ್ಲಿ ಕೈಯಲ್ಲಿ ನೋಡ್ಕೊಳ್ಳಿ ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ. 2 ಬೆಟ್ಟು ಸೆಂಟ್ರಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಮಾರ್ಕ್ ಮಾಡಬೇಕಾಗತ್ತೆ. ಸುಮ್ಮನೆ ನೀವು 2 ಬೆಟ್ಟಲ್ಲಿ ಇಟ್ಕೊಂಡ್ರೆ ಅದು ಮಾರ್ಕ್ ಸರಿಯಾಗೋದಿಲ್ಲ, ಶೇಪ್ ಎಲ್ಲ ಬರೋದಿಲ್ಲ. ನೋಡಿ ಇಲ್ಲಿ 4 ಇಂಚು ಗೊತ್ತಾಯ್ತಲ್ವಾ. ನಾನು ಪ್ರತಿಯೊಂದು ಕಟಿಂಗು ನಾನು ಯಾವುದೇ ರೀತಿ ಚೇಂಜ್ ಮಾಡಿದೆ, ಪ್ರತಿಯೊಂದು ಇದರಲ್ಲೂ ಕಟಿಂಗ್ ಕರೆಕ್ಟಾಗಿ ಒಂದೇ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ, ಕಲಿಯೋವರಿಗೂ ಈಸಿ ಆಗಲಿ. ಮತ್ತು ನಾನು ಪ್ರತಿಯೊಂದು ಮೆಜರ್ಮೆಂಟಿಂದು ಸುತ್ತ ನಾನಿಲ್ಲಿ ಬ್ಲೌಸನ್ನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಕಟಿಂಗನ್ನು. ಏನಪ್ಪ ಅಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾವ್ಯಾವ ಮೆಜರ್ಮೆಂಟಿಂದ ಬೇಕೋ ಆ ಮೆಜರ್ಮೆಂಟೇ ನೀವು ಇಲ್ಲಿ ಟೈಪ್ ಮಾಡಿದಾಗ ನಿಮ್ಗೆ ಅದೇ ಮೆಜರ್ಮೆಂಟು ಸಿಗುತ್ತೆ. ಅದಕ್ಕೆ ತಕ್ಕಂಗೆ ನೀವು ಕಟಿಂಗ್ ಮಾಡ್ಕೊಂಡು ಹೋದ್ರೆ ಆಯಿತು. ನೋಡಿ ಇಲ್ಲಿ 1/2 ಇಂಚ್, 1 ಇಂಚು, ಇಲ್ಲಿ 1 ಇಂಚು ಮೇಲ್ಗಡೆ ತೊಗೊಂಡಿದ್ದೀನಲ್ಲ, ಇದು ಶೇಪಿಗೋಸ್ಕರ ತೊಗೊಂಡಿದ್ದೀನಿ. ನೋಡಿ ಇವಾಗ ನೋಡಿ ಇಲ್ಲಿ ಈ ರೀತಿ ಶೇಪ್ ಮಾಡ್ಕೋಬೇಕು. ಶೇಪ್ ಮಾಡಿಕೊಂಡು ನೋಡಿ ಇಲ್ಲಿ ಓಕೆನಾ. ನೋಡಿ ಫ್ರೆಂಡ್, ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕು ಕಮೆಂಟು ಮಾಡೋದ್ರಿಂದ ನಮಗೆ ಮುಂದಿನ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್, ಇದು ಫ್ರಂಟ್ ಕಟಿಂಗ್ ಎಲ್ಲ ಮುಗಿದಿದೆ. ಈಗ ನೋಡಿ ಇದು ಟಕ್ ಮಾಡ್ಕೋಬೇಕು. ಟಕ್ ಮಾಡ್ಕೊಳೋದ್ರಿಂದ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಎಷ್ಟೆಷ್ಟು ಹಿಡಿಬೇಕು ಅನ್ನೋದನ್ನ ಸುತ್ತ ಮಾರ್ಕಿಗೆ ತಕ್ಕಂಗೆ ಇದಾಗತ್ತೆ. ನೋಡಿ ಅಷ್ಟು ಕಟಿಂಗ್ ಆಯ್ತಲ್ವ ಫ್ರಂಟು. ಇವಾಗ ಬೆಲ್ಟ್ ಕಟಿಂಗ್ ನೋಡಿ ಯಾವ ರೀತಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ ಅಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಲ್ಲ ಅಂಚು ಪೀಸು, ಇದು ಕ್ರಾಸ್ ಪಟ್ಟಿ ಬೆಲ್ಟು ಗೊತ್ತಾಯ್ತವಲ್ಲ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಸುತ್ತ ನೋಡಿ ಇವಾಗ ಇಲ್ಲಿ ಇದಕ್ಕೂ ಸಮವಾಗಿ ಮಾಡ್ಕೊಳ್ಳಿ. ಈ ಕಡೆ ನೋಡಿ ಸಮವಾಗಿರಲಿ. ನೋಡಿ ಇವಾಗ ಬ್ಯಾಕ್ ಭಾಗನ ಇದನ್ನು ಕಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಕಟ್ ಮಾಡಿಕೊಂಡು ಶೇಪ್ ಬರಬೇಕಾಯ್ತಾ. ದೋಣಿ ಆಕಾರದಲ್ಲಿ ಶೇಪ್ ಇರಬೇಕು ಫ್ರೆಂಡ್, ಮರಿಬೇಡಿ. ಸ್ಟ್ರೈಟ್ ಕಟ್ ಮಾಡ್ಕೋಬೇಡ್ರಿ ಬೆಲ್ಟು. ಯಾವಾಗೂ ಬೆಲ್ಟು ದೋಣಿ ಆಕಾರದಲ್ಲಿ ಬೆಲ್ಟ್ ಇರಲಿ, ಅದರಿಂದ ನಿಮಗೆ ಬ್ಲೌಸು ಕ್ಲೀನಾಗಿ ಕೂರುತ್ತೆ. ಓಕೆನಾ. ನೋಡಿ ಇದು ಫ್ರಂಟು ಬ್ಯಾಕು 2 ಬ್ಯಾಕನ್ನು ತೊಗೊಂಡಿದ್ದೀನಿ. ಲೈನಿಂಗು ಇದು ಲೈನಿಂಗಲ್ಲಿ ಕಟ್ ಮಾಡಿರೋದು ನೋಡಿ ಫ್ರಂಟ್ ಪ್ರತಿಯೊಂದೂ. ಈಗ ನೋಡಿ ಫ್ರಂಟನ್ನ ಅದ್ರ ಮೇಲೆ ಇಡ್ತಾ ಇದ್ದೀನಿ ನೋಡಿ. ಓಕೆನಾ. ಈ ರೀತಿ ಇಟ್ಕೊಳ್ಳಿ. ನೋಡಿ ಫ್ರಂಟಿಗೂ ಬ್ಯಾಕಿಗೂ ಎಷ್ಟು ಶೇಪ್ ಹೆಚ್ಚು ಕಮ್ಮಿ ಇದೆ ಗೊತ್ತಾಗತ್ತಲ್ವಾ. 1 ಇಂಚ್ ಹೆಚ್ಚು ಕಮ್ಮಿ ಇದೆ ಇಲ್ಲಿ ನೋಡಿ. ಇವಾಗ ಇದನ್ನು ಸ್ವಲ್ಪ ಜಾಸ್ತಿ ಇದೆ, ಅದರಿಂದ ಲೆವೆಲ್ಲಾಗಿ ನಾನು ಶೇಪ್ ಯಾವ ರೀತಿ ಬೇಕು ಯಾವ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬೆಲ್ಟನ್ನು. ನೋಡಿದ್ರಲ್ವ. ಈಗ ಮಾರ್ಕ್ ಮಾಡ್ಕೊತೀನಿ ನೋಡಿ. ನೋಡಿ 1/2 ಇಂಚಲ್ಲಿ ಎಷ್ಟು ತೊಗೊಂಡಿದ್ದೀನಲ್ವಾ, ಕೆಳಭಾಗದಲ್ಲಿ ತೊಗೊಂಡಿದ್ದೀನಿ. ಇಲ್ಲೂ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋಂಥ ಬಟ್ಟೆನ ಇವಾಗ ನೋಡಿ 1.5 ಇಂಚ್ ಬಟ್ಟೆ ಇದೆ ಅಲ್ವಾ, ನಮಗೆ ಬೇಕಾಗಿರೋದು 1 ಇಂಚ್. 1/2 ಇಂಚ್ ಬಟ್ಟೆನ ನಾನು ಇದರಲ್ಲಿ ಕಟ್ ಮಾಡ್ತೀನಿ ನೋಡಿ. ಇವಾಗ ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಓಕೆನಾ. ಬ್ಲೌಸು ನೋಡಿ ಯಾವ ರೀತಿ ಎಷ್ಟು ಶೇಪ್ ಬಂತು ಅಂತ ಸ್ವಲ್ಪ ಬೆಲ್ಟಲ್ಲೂ ಸುತ್ತ ಕಟ್ ಮಾಡ್ಕೊತೀನಿ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಆಗೋ ರೀತಿ. ಓಕೆ ಅಲ್ಲ. ನೋಡಿ ಇಷ್ಟಿದೆ ಅಲ್ವಾ. ನೋಡಿ ಇನ್ನೂ ಎಷ್ಟು 1 ಇಂಚ್ ಬಂತಲ್ವಾ ಕರೆಕ್ಟಾಗೆ. ನೋಡಿ ರೆಡಿಯಾಗಿದೆ ಬ್ಯಾಕು ಫ್ರಂಟು ಮತ್ತು ಬೆಲ್ಟ್ ರೆಡಿಯಾಗಿದೆ. ಇವಾಗ ಸ್ಲೀವ್ಸಿಗೆ ಯಾವ ರೀತಿ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ನೋಡಿ. ಸ್ಟ್ರೈಟ್ ಬಟ್ಟೆನೇ ತೊಗೊಳ್ಳಿ, ಯಾವುದೇ ರೀತಿ ಅಡ್ಡ ತೊಗೋಬೇಡಿ ಬಟ್ಟೆ. ನಿಮಗೆ ಯಾವುದೇ ಸ್ಲೀವ್ಸು ಸುತ್ತ ಜೇಂಟ್ ಬರೋದಿಲ್ಲ. ಓಕೆನಾ. ಜೇಂಟ್ ಬರದೇ ಇರೋ ರೀತಿಯಲ್ಲಿ ಯಾವುದೇ ಭಾಗದಲ್ಲೂ ಸುತ್ತ ನಾವು ಜೇಂಟ್ ಕೊಡೋದಿಲ್ಲ. ಪ್ರತಿಯೊಂದು ಬ್ಲೌಸಿಗೂ ನಾನು 1 ಮೀಟ್ರ್ ಲೈನಿಂಗೇ ತೊಗೊತೀನಿ. ಸ್ವಲ್ಪ 80 ಸೆಂಟಿಮೀಟ್ರ್ 70 ಸೆಂಟಿಮೀಟ್ರ್ ಲೈನಿಂಗ್ ತೊಗೊಳೋದಿಲ್ಲ. ತೊಗೊಂಡ್ರು ವೇಸ್ಟ್ ಆದರೂ ಆಗಲಿ ಅನ್ನೋ ಇದರಲ್ಲಿ ನಾವು ಎಷ್ಟು ಬೇಕೋ ಅಷ್ಟೇ ಲೈನಿಂಗ್ ತೊಗೊತೀವಿ. ಲೆಂತ್ ನೋಡಿ ಇದು 10.5 ಇಂಚು ಲೆಂತ್ ಇದೆ ನೋಡಿ. ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. 1/2 ಇಂಚ್ ಜಾಸ್ತಿನೇ ಮಾರ್ಕ್ ಮಾಡಿದ್ದೀನಿ. ಓಕೆನಾ. ಇಲ್ಲಿ ನೋಡಿ 3 ಇಂಚ್ ಡೌನ್ ತೊಗೋಬೇಕು. ಪ್ರತಿಯೊಂದು ಬ್ಲೌಸಿಗೂ ಬಕ್ಕಲ್ 3 ಇಂಚ್ ತೊಗೋಬೇಕು ಡೌನು ಸ್ಲೀವ್ಸಲ್ಲಿ. ನೋಡಿ ಫ್ರೆಂಡ್, ಆವಾಗಲೇ ನಮಗೆ 7.5 ಬಂದಿತ್ತಲ್ಲ, ನಾನೀಗ 7.25 ತೊಗೊತೀನಿ. 7.25 ತಗೊಂಡಾಗ ನಮಗೆ ಕರೆಕ್ಟಾಗಿ 7.5 ಸಿಗತ್ತೆ. ಓಕೆನಾ. ನೋಡಿ 7.25 ತೊಗೊಂಡಿದ್ದೀನಿ. ಓಕೆನಾ. ನೋಡಿ ರೌಂಡು ಇದಕ್ಕೆ ಶೇಪಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಫ್ರೆಂಡ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಇವಾಗ ಈ ರೀತಿ ಶೇಪ್ ಮಾಡ್ಕೋಬೇಕು ನೋಡಿ. ಫ್ರಂಟು ಬ್ಯಾಕು 2 ಶೇಪ್ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ಮಾಡಿ ಕಟ್ ಮಾಡ್ಕೊಳ್ಳಿ ನೋಡಿ. ಇವಾಗ ಶೇಪಿಂಗ್ ಎಲ್ಲ ಮುಗಿದಿದೆ. ಇವಾಗ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೋಡಿ. ಇವಾಗೆಲ್ಲ ಪ್ರತಿಯೊಂದು ಬ್ಲೌಸಿಗೂ ಲೆಂತ್ ಸ್ಲೀವ್ಸ್ ಬರೋದ್ರಿಂದ ಲೈನಿಂಗು ಯಾವುದೇ ರೀತಿ ಕಮ್ಮಿ ತೊಗೋಬೇಡ್ರಿ. ಮತ್ತು ನೀವು ಹೊಲಿಯುವಾಗ ಪ್ರತಿಯೊಂದಕ್ಕೂ ಪೀಸ್ ಹಾಕ್ತಾ ಕೂತ್ಕೋಬೇಕಾಗತ್ತೆ. ₹1 ಉಳ್ಸೋಕೆ ಹೋಗಿ ₹4 ಕೆಲಸ ಮಾಡಬೇಕಾಗತ್ತೆ. ಸರಿಂದ ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ. ಲೈನಿಂಗನ್ನು ರೆಡಿ ಆಯ್ತಲ್ವ, ಇದು ಸ್ಲೀವ್ಸ್ ರೆಡಿಯಾಗಿದೆ ನೋಡಿ. ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಡಿ ಇದು ಸ್ಲೀವ್ಸು. ಪ್ರತಿಯೊಂದಕ್ಕೂ ಸ್ಲೀವ್ಸಿಗೆ ಇದೇ ರೀತಿ 1/2 ಇಂಚು ಶೇಪ್ ತೆಗಿಬೇಕಾಗತ್ತೆ ನೋಡಿ. ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ
ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಓಕೆ, ಬಾಯ್ ಫ್ರೆಂಡ್.